ಬಸವ ಐ ಟಿ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐ ಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 8051 ಮೈಕ್ರೋ ಕಂಟ್ರೋಲರ್ ಬರ್ತಕ್ಕಂಥ ಲಾಜಿಕಲ್ ಇನ್ಸ್ಟ್ರಕ್ಷನ್ಸ್ ಟಾಪಿಕ್ ಬಗ್ಗೆ ನೋಡೋಣ. ಈ ಟಾಪಿಕ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಸೆಕೆಂಡ್ ಇಯರ್ ಅವ್ರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಬರುತ್ತೆ. ಸೊ ಇದಕ್ಕಿಂತ ಮುಂಚೆ ನಾವು ಅರ್ಥಮೆಟಿಕ್ ಇನ್ಸ್ಟ್ರಕ್ಷನ್ಸ್ ಯಾವ ಥರ ಇರುತ್ತೆ ಅಂತ ಡೀಟೇಲ್ ಆಗಿ ಒಂದು ವೀಡಿಯೋದಲ್ಲಿ ನೋಡಿದ್ವಿ, ಇದಕ್ಕಿಂತ ಮುಂಚೆ ವೀಡಿಯೋದಲ್ಲಿ. ಸೊ ಆ ವಿಡಿಯೋ ಮತ್ತು ಇನ್ಸ್ಟ್ರಕ್ಷನ್ ಸೆಟ್ಗಳ ಬಗ್ಗೆ ಕೂಡ 2 ವೀಡಿಯೋಗಳಲ್ಲಿ ಡೀಟೇಲ್ ಆಗಿ ನೋಡಿದ್ವಿ. ಆ ಎಲ್ಲ ವೀಡಿಯೋಗಳು ಮತ್ತು ಮೈಕ್ರೋ ಕಂಟ್ರೋಲರ್ ಚಾಪ್ಟರ್ನ ರಿಲೇಟೆಡ್ ಎಲ್ಲ ವೀಡಿಯೋಗಳು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಕೂಡ ನೀವು ಎಲ್ಲ ವೀಡಿಯೋಗಳನ್ನ ನೋಡ್ಬೋದು. ಸೊ ನೆಕ್ಸ್ಟ್ ಸೆಕೆಂಡ್ ಇನ್ಸ್ಟ್ರಕ್ಷನ್ ಸೆಟ್ ಬರೋದು 8051 ಮೈಕ್ರೋ ಕಂಟ್ರೋಲರಲ್ಲಿ ಲಾಜಿಕಲ್ ಇನ್ಸ್ಟ್ರಕ್ಷನ್ ಸೆಟ್. ಸೊ ಈ ಲಾಜಿಕಲ್ ಇನ್ಸ್ಟ್ರಕ್ಷನ್ ಸೆಟ್ ಏನು ಮಾಡುತ್ತೆ ಅಂದರೆ, ಲಾಜಿಕಲ್ ಫಂಕ್ಷನ್ಸ್ ಏನಿರ್ತಾವೆ ಅಂದರೆ ಆ್ಯಂಡ್, ಆರ್, ಎಕ್ಸಾರ್, ನಾಟ್, ರೊಟೇಟ್, ಕ್ಲಿಯರ್ ಆ್ಯಂಡ್ ಸ್ವ್ಯಾಪ್, ಈ ಆಪ್ರೇಷನ್ಸ್ ಏನಿದಾವೆ ಲಾಜಿಕಲ್ ಆಪ್ರೇಷನ್ಸ್, ಇದನ್ನು ಪರ್ಫಾರ್ಮ್ ಮಾಡೋದಕ್ಕೆ ಈ ಲಾಜಿಕಲ್ ಇನ್ಸ್ಟ್ರಕ್ಷನ್ಸ್ ಹೆಲ್ಪ್ ಮಾಡುತ್ತೆ. ಸೊ ಅದ್ರಲ್ಲಿ ನೋಡ್ಬೋದು, ಇಲ್ಲಿ ಲಿಸ್ಟಲ್ಲಿ ತೋರಿಸಿದಂಥ ಇಷ್ಟು ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಲಾಜಿಕಲ್ ಇನ್ಸ್ಟ್ರಕ್ಷನ್ಸಲ್ಲಿ. ಈ ಒಂದೊಂದು ಇನ್ಸ್ಟ್ರಕ್ಷನ್ಗಳು ಕೂಡ ಬೇರೆ ಬೇರೆ ಅಡ್ರೆಸ್ಸಿಂಗ್ ಮೋಡಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತ ನೋಡ್ಕೊಂಡು ತಗೋಣ. ಸೊ ಮೊದಲಿಗೆ ANL ಅಂದರೆ ಆ್ಯಂಡ್ ಲಾಜಿಕ್. ಸೊ ಆ್ಯಂಡ್ ಲಾಜಿಕ್ ಇನ್ಸ್ಟ್ರಕ್ಷನ್ ಫಾರ್ಮೆಟ್ ಯಾವ ಥರ ಇರುತ್ತೆ ಅಂದರೆ ANL ಡೆಸ್ಟಿನೇಷನ್ ಬೈಟ್ ಸೋರ್ಸ್ ಬೈಟ್. ಸೊ ಇಲ್ಲಿ ನೋಡ್ಬೋದು ನೀವು, ದ ANL ಇನ್ಸ್ಟ್ರಕ್ಷನ್ ಪರ್ಫಾರ್ಮ್ಸ್ ಎ ಲಾಜಿಕಲ್ ಆ್ಯಂಡ್ ಆನ್ ದ ಬೈಟ್ ಆಪರೆಂಟ್ಸ್ ಬಿಟ್ ಬೈ ಬಿಟ್. ಸೊ ಇಲ್ಲಿ 2 ಆಪರೆಂಟ್ಸ್ ಏನಿರ್ತವೆ, ಸೋರ್ಸ್ ಬೈಟ್ ಮತ್ತು ಡೆಸ್ಟಿನೇಷನ್ ಬೈಟ್. ಆ 2 ಬೈಟಲ್ಲಿರೋಂಥ 8 ಬಿಟ್ ಡಾಟಾನ ಆ್ಯಂಡ್ ಲಾಜಿಕ್ ಆಪ್ರೇಷನ್ ಏನು ಮಾಡುತ್ತೆ ಅಂದರೆ ಬಿಟ್ ಬೈ ಬಿಟ್ ಲಾಜಿಕ್ ಆ್ಯಂಡ್ ಆಪ್ರೇಷನ್ ಮಾಡುತ್ತೆ. ಅಂದರೆ ಸೋರ್ಸ್ ಬೈಟಲ್ಲಿರೋಂಥ 0 ಬಿಟ್ ಮತ್ತು ಡೆಸ್ಟಿನೇಷನ್ ಬೈಟಲ್ಲಿರೋಂಥ 0 ಬಿಟ್ಟು ಆ್ಯಂಡ್ ಲಾಜಿಕ್ ಆಗಿ ಒಂದು ಹೊಸ ಬಿಟ್ಟಲ್ಲಿ ಜನ್ರೇಟ್ ಆಗುತ್ತೆ. ಅದರಂಗೆ 2 ಬೈಟಲ್ಲಿರೋಂಥ ಫಸ್ಟ್ ಬಿಟ್ಟು ಮತ್ತು ಸೆಕೆಂಡ್ ಬಿಟ್, ಥರ್ಡ್ ಬಿಟ್, ಈ ಥರ 0 to 7th ಬಿಟ್ವರೆಗೂ ಎಲ್ಲ ಬಿಟ್ ಕೂಡ ಬಿಟ್ ಬೈ ಬಿಟ್ ಲಾಜಿಕಲ್ ಆ್ಯಂಡ್ ಆಪ್ರೇಷನ್ ಆಗುತ್ತೆ. ಆ್ಯಂಡ್ ದ ರಿಸಲ್ಟ್ ಈಸ್ ಸ್ಟೋರ್ಡ್ ಇನ್ ದ ಡೆಸ್ಟಿನೇಷನ್. ಸೊ ಡೆಸ್ಟಿನೇಷನ್ ಅಡ್ರೆಸ್ ನಾವೇನು ಕೊಟ್ಟಿರ್ತೀವಿ, ರಿಸಲ್ಟ್ ಅಲ್ಲೇ ಹೋಗಿ ಸ್ಟೋರ್ ಆಗುತ್ತೆ. ಸೊ ಇಲ್ಲಿ ಡೆಸ್ಟಿನೇಷನ್ ಬೈಟ್ ರಿಜಿಸ್ಟರ್ A ಆಗಿರಬೇಕು ಅಂತೇನಿಲ್ಲ, ನಾವು ಡೈರೆಕ್ಟ್ ಅಡ್ರೆಸ್ ಕೂಡ ಬಳಸ್ಬೋದು, ಬೇರೆ ಯಾವುದಾದ್ರೂ ರ್ಯಾಮ್ ಲೊಕೇಶನ್ ಡೈರೆಕ್ಟ್ ಅಡ್ರೆಸ್ ಕೂಡ ಬಳಸ್ಬೋದು. ಆದರೆ ಕಾಮನ್ ಆಗಿ A ರಿಜಿಸ್ಟರ್ನೇ ನಾವು ಬಳಸ್ತೀವಿ ಡೆಸ್ಟಿನೇಷನ್ ಬೈಟ್ ಆಗಿ. ಸೊ ಇಲ್ಲಿ ನೋಡ್ಬೋದು ಬೇರೆ ಬೇರೆ ಅಡ್ರೆಸ್ಸಿಂಗ್ ಮೋಡಲ್ಲಿ ಆ್ಯಂಡ್ ಲಾಜಿಕ್ ಸಿಂಟ್ಯಾಕ್ಸ್ ಯಾವ ರೀತಿ ಇರುತ್ತೆ ಅಂತ. ಸೊ ಮೊದಲಿಗೆ ಇಮಿಡಿಯೇಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ ANL A, ಹ್ಯಾಶ್ ಡಾಟಾ. ಇಲ್ಲಿ ಏನು ಮಾಡುತ್ತೆ ಅಂದರೆ ಈ ಒಂದು ಸಿಂಟ್ಯಾಕ್ಸ್ ಆ್ಯಂಡ್ ಎದಲ್ಲಿರೋಂಥ ಡಾಟಾ ಮತ್ತು ನಾವಿಲ್ಲಿ ಏನು ಇಮಿಡಿಯೇಟ್ ಡಾಟಾ ಅಪ್ಲೈ ಮಾಡಿರ್ತೀವಿ, ಹ್ಯಾಶ್ ಆದಮೇಲೆ ಏನು 8 ಬಿಟ್ ನಂಬರ್ ಅಪ್ಲೈ ಮಾಡಿರ್ತೀವಿ, ಆ 2 ನಂಬರ್ದು ಆ್ಯಂಡ್ ಆಗುತ್ತೆ. ಆ್ಯಂಡ್ ಆದಮೇಲೆ ಬಂದಂಥ ರಿಸಲ್ಟ್ ಅಕ್ಯುಮುಲೇಟರ್ಲೆ ಅಥವಾ ರಿಜಿಸ್ಟರ್ ಎದಲ್ಲೇ ಸ್ಟೋರ್ ಆಗುತ್ತೆ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ANL A, ಹ್ಯಾಶ್ 24H. ಇದು ಒಂದು ಸಿಂಪಲ್ ಎಕ್ಸಾಂಪಲ್ ಈ ಇನ್ಸ್ಟ್ರಕ್ಷನ್ಗೆ. ಸೊ ಇನ್ನು ಇದು 2 ಬೈಟ್ ಸ್ಟೋರೇಜ್ನ ತಗೊಳ್ಳೋಂಥ ಇನ್ಸ್ಟ್ರಕ್ಷನ್, 2 ಬೈಟ್ ಇನ್ಸ್ಟ್ರಕ್ಷನ್ ಇದು. ನೆಕ್ಸ್ಟ್ ರಿಜಿಸ್ಟರ್ ಅಡ್ರೆಸ್ಸಿಂಗ್ ಮೋಡಲ್ಲಿ ANL A, RN. ಸೊ RN ಪ್ಲೇಸಲ್ಲಿ R0 to R7 ಯಾವುದಾದ್ರೂ ರಿಜಿಸ್ಟರ್ ಇರ್ಬೋದು. ಸೊ ಇಲ್ಲಿ ಏನು ಮಾಡುತ್ತೆ ಅಂದರೆ ನಾವು ಯಾವ ರಿಜಿಸ್ಟರ್ನ ಸ್ಪೆಸಿಫೈ ಮಾಡಿರ್ತೀವಿ ಆ ರಿಜಿಸ್ಟರ್ಲಿರುವಂಥ ಡಾಟಾ ಮತ್ತು ಅಕ್ಯುಮುಲೇಟರ್ಲಿರುವಂಥ ಡಾಟಾ ಎರಡೂ ಆ್ಯಂಡ್ ಲಾಜಿಕ್ ಆಗಿ ಆನ್ಸರ್ ಏನು ಜನ್ರೇಟ್ ಆಗಿರುತ್ತೆ ಅದು ಎದಲ್ಲೇ ಹೋಗಿ ಸ್ಟೋರ್ ಆಗುತ್ತೆ. ಸೊ ಅದರ ಎಕ್ಸಾಂಪಲ್ ಒಂದು ಸಿಂಪಲ್ ಇನ್ಸ್ಟ್ರಕ್ಷನ್ ಎಕ್ಸಾಂಪಲ್ ANL A, R3 ಆ್ಯಂಡ್ ಇದು 1 ಬೈಟ್ ಇನ್ಸ್ಟ್ರಕ್ಷನ್. ಸೊ ರಿಜಿಸ್ಟರ್ ಅಡ್ರೆಸ್ಸಿಂಗ್ ಮೋಡಲ್ಲಿ ಆ್ಯಂಡ್ ಲಾಜಿಕ್ ಬಳಸಿದ್ರೆ ಅದು 1 ಬೈಟ್ ಇನ್ಸ್ಟ್ರಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ ANL A, ಡೈರೆಕ್ಟ್. ಸೊ ಇಲ್ಲಿ ನಾವು ಸೋರ್ಸ್ ಬೈಟ್ನ ಡೈರೆಕ್ಟ್ ಅಡ್ರೆಸ್ ಕೂಡ ಅಪ್ಲೈ ಮಾಡ್ಬೋದು. ಅವಾಗ ಏನಾಗುತ್ತೆ, ಡೈರೆಕ್ಟ್ ಅಡ್ರೆಸ್ಸಲ್ಲಿ ಏನು ಡಾಟಾ ಇರುತ್ತೋ ಆ ಡಾಟಾ ಮತ್ತು ಅಕ್ಯುಮುಲೇಟರ್ ಅಂತ ಡಾಟಾ, ಆ 2 ಡಾಟಾ ಏನಾಗುತ್ತೆ ಅಂದರೆ ಆ್ಯಂಡ್ ಲಾಜಿಕ್ ಆಗುತ್ತೆ. ಸೊ ಆ್ಯಂಡ್ ಲಾಜಿಕ್ ಆದಮೇಲೆ ಆನ್ಸರ್ ಮತ್ತು ರಿಸಲ್ಟ್ ಮತ್ತು ಹೋಗಿ A ರಿಜಿಸ್ಟ್ರಲ್ಲೇ ಹೋಗಿ ಸ್ಟೋರ್ ಆಗುತ್ತೆ. ಸೊ ಈ ಥರ ಡೈರೆಕ್ಟ್ ಅಡ್ರೆಸ್ಸಿಂಗಲ್ಲಿ ಸಿಂಟ್ಯಾಕ್ಸ್ ಇರುತ್ತೆ. ಆ್ಯಂಡ್ ಅದರ ಎಕ್ಸಾಂಪಲ್ ANL A, 03H ಆ್ಯಂಡ್ ಇದು ಕೂಡ 2 ಬೈಟ್ಸ್ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಕೊನೆ ಅಡ್ರೆಸ್ಸಿಂಗ್ ಮೋಡ್ ರಿಜಿಸ್ಟರ್ ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡ್. ಇದರಲ್ಲಿ ANL A, @RI. ಸೊ ಇಲ್ಲಿ RI ಪ್ಲೇಸಲ್ಲಿ R0 ಅಥವಾ R1 ರಿಜಿಸ್ಟರ್ನ ನಾವು ಬಳಸ್ಬೋದು. ಸೊ ಆ ರಿಜಿಸ್ಟರ್ ಅದರಲ್ಲಿ ಏನು ನಂಬರ್ ಇರುತ್ತೆ ಆ ನಂಬರ್ ಏನು ಮಾಡ್ತಿರುತ್ತೆ ಅಂದರೆ ರ್ಯಾಮ್ ಲೊಕೇಶನ್ನ ಪಾಯಿಂಟ್ ಮಾಡ್ತಾ ಇರುತ್ತೆ. ಸೊ ಆ ರ್ಯಾಮ್ ಲೊಕೇಶನಲ್ಲಿ ಏನು ಡಾಟಾ ಇರುತ್ತೋ ಅದು
ಆ್ಯಂಡ್ ಎ ರಿಜಿಸ್ಟ್ರಲ್ಲಿರುವಂಥ ಡಾಟಾ ಎರಡು ಆ್ಯಂಡ್ ಲಾಜಿಕ್ ಆಗಿ ಆನ್ಸರ್ ಮತ್ತು ಎ ರಿಜಿಸ್ಟ್ರಲ್ಲೇ ಸ್ಟೋರ್ ಆಗುತ್ತೆ. ಸೊ ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ANL A, ಎಟ್ R0. ಸೊ ಇದು 1 ಬೈಟ್ ಇನ್ಸ್ಟ್ರಕ್ಷನ್. ಸೊ ಇವು 4 ಅಡ್ರೆಸ್ಸಿಂಗ್ ಮೋಡಲ್ಲಿ ಆ್ಯಂಡ್ ಲಾಜಿಕ್ ಯಾವ ಥರ ಬಳಸ್ಬೋದು ನಾವು ಅಂತ. ಸೊ ಈ 4 ಬಿಟ್ಟು ಕೆಲವು ಸ್ಪೆಷಲ್ ಕೇಸಸಲ್ಲಿ ರಿಜಿಸ್ಟರ್ ಡೆಸ್ಟಿನೇಷನ್ ಬೈಟ್ ಏನಿದೆಯೋ ಇಲ್ಲಿ ಎ ರಿಜಿಸ್ಟರನ್ನು ಬಳಸಿದ್ದೀವಿ. ಆದರೆ ಕೆಲವು ಸ್ಪೆಷಲ್ ಕೇಸಲ್ಲಿ ಇಲ್ಲಿ ಡೆಸ್ಟಿನೇಷನ್ ಬೈಟ್ ಡೈರೆಕ್ಟ್ ಅಡ್ರೆಸ್ ಕೂಡ ಆಗಿರ್ಬೋದು. ಅಂದರೆ ಯಾವುದಾದ್ರೂ ರ್ಯಾಮ್ ಲೊಕೇಶನ್ ಡೈರೆಕ್ಟ್ ಅಡ್ರೆಸ್ ಕೂಡ ನಾವು ಬಳಸ್ಬೋದು ಎ ಬದಲು. ಓಕೆ, ಸೊ ಇದಿಷ್ಟು ಆ್ಯಂಡ್ ಲಾಜಿಕ್ ಫಂಕ್ಷನ್ ಅಥವಾ ಆ್ಯಂಡ್ ಲಾಜಿಕ್ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಆರ್ ಲಾಜಿಕ್ ಇನ್ಸ್ಟ್ರಕ್ಷನ್. ಸೊ ಇದ್ರ ಫಾರ್ಮ್ಯಾಟ್ ಬಂದು ORL ಡೆಸ್ಟಿನೇಷನ್ ಬೈಟ್ ಸೋರ್ಸ್ ಬೈಟ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಡೆಸ್ಟಿನೇಷನ್ ಬೈಟಲ್ಲಿರುವಂಥ ಡಾಟಾ ಮತ್ತು ಸೋರ್ಸ್ ಬೈಟಲ್ಲಿರುವಂಥ ಡಾಟಾ ಎರಡು ಒಂದಕ್ಕೊಂದು ಆರ್ ಲಾಜಿಕ್ ಆಗುತ್ತೆ. ಆರ್ ಲಾಜಿಕ್ ಆದಮೇಲೆ ಅಲ್ಲಿ ಬರುವಂಥ ಅಡ್ರೆಸ್ ಮತ್ತು ಡೆಸ್ಟಿನೇಷನ್ ಬೈಟಲ್ಲಿ ಹೋಗಿ ಅಥವಾ ಡೆಸ್ಟಿನೇಷನ್ ಏನು ಅಡ್ರೆಸ್ ಇರುತ್ತೆ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಸೊ ಇದು ಕೂಡ ಬಿಟ್ ಬೈ ಬಿಟ್ ಆಪ್ರೇಷನ್ ಆಗುವಂಥದ್ದು. ಸೊ ಇದಕ್ಕೆ ಆ್ಯಂಡ್ ಲಾಜಿಕ್ಗೆ ಆಲ್ಮೋಸ್ಟ್ ಆಲ್ ಎಲ್ಲನೂ ಸೇಮೇ ಇರುತ್ತೆ. ಆ್ಯಂಡ್ ಲಾಜಿಕ್ ಬದಲು ನಾವಿಲ್ಲಿ ಆರ್ ಲಾಜಿಕ್ ಇನ್ಸ್ಟ್ರಕ್ಷನ್ನ ಬಳಸ್ತೀವಿ. ಸೊ ಇಮಿಡಿಯೇಟ್ ಡಾಟಲ್ಲಿ ORL A, ಹ್ಯಾಶ್ ಡಾಟಾ. ORL ಅಂದರೆ ಆರ್ ಲಾಜಿಕ್. ಆ್ಯಂಡ್ ರಿಜಿಸ್ಟರ್ ಅಡ್ರೆಸ್ಸಿಂಗ್ ಮಾಡಲಿ ORL A, RN. ಡೈರೆಕ್ಟ್ ಅಡ್ರೆಸ್ಸಿಂಗ್ ಮಾಡಲಿ ORL A, ಇಲ್ಲಿ ಡೈರೆಕ್ಟ್ ಅಡ್ರೆಸ್. ಆ್ಯಂಡ್ ರಿಜಿಸ್ಟರ್ ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮಾಡಲಿ ORL A, ಎಟ್ RI. ಸೊ ಯಾವ ಥರ ಆ್ಯಂಡ್ ಲಾಜಿಕಲ್ಲಿ ಅಪ್ಲೈ ಆಗುತ್ತೆ ಬೇರೆ ಬೇರೆ ಅಡ್ರೆಸ್ಸಿಂಗ್ ಮೋಡ್ಸ್, ಆರ್ ಲಾಜಿಕ್ ಕೂಡ ಅದೇ ರೀತಿ ಅಪ್ಲೈ ಆಗುತ್ತೆ. ಆದರೆ ಡಿಫ್ರೆನ್ಸ್ ಏನು ಆ್ಯಂಡ್ ಲಾಜಿಕ್ ಆರ್ ಲಾಜಿಕ್ಗೆ ಅಂದರೆ ಇಲ್ಲಿ ಆಪ್ರೇಷನ್ ಆಗೋದು ಆರ್ ಆಪ್ರೇಷನ್ ಆಗುತ್ತೆ. ಉಳಿದಂಥ ಏನು ಪ್ರೊಸೀಜರ್ ಇರುತ್ತೆ ಎಲ್ಲನೂ ಆ್ಯಂಡ್ ಲಾಜಿಕ್ಕಿಗೆ ಇರುತ್ತದೆ ಸೇಮ್. ಸೊ ಇವು ಕೆಲವು ಎಕ್ಸಾಂಪಲ್ಸ್ ನೋಡ್ಬೋದು ಬೇರೆ ಬೇರೆ ಅಡ್ರೆಸ್ಸಿಂಗ್ ಮೋಡಲ್ಲಿ. ಆ್ಯಂಡ್ ಇಮಿಡಿಯೇಟ್ ಅಡ್ರೆಸ್ಸಿಂಗ್ ಮೋಡಲ್ ಬಳಸಿದಾಗ 2 ಬೈಟ್ ಸ್ಟೋರೇಜ್ ಕನ್ಸ್ಯೂಮ್ ಮಾಡುತ್ತೆ ಆರ್ ಲಾಜಿಕ್. ಆ್ಯಂಡ್ ರಿಜಿಸ್ಟರ್ ಮೋಡಲ್ ಬಳಸಿದಾಗ 1 ಬೈಟ್, ಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡಲ್ ಬಳಸಿದಾಗ 2 ಬೈಟ್ಸ್, ಆ್ಯಂಡ್ ರಿಜಿಸ್ಟರ್ ಇಂಡೈರೆಕ್ಟ್ ಮೋಡಲ್ ಬಳಸಿದಾಗ 1 ಬೈಟ್ ಆಫ್ ಸ್ಟೋರೇಜ್ನ ಕನ್ಸ್ಯೂಮ್ ಮಾಡುತ್ತೆ. ಸೊ ಇದು ಆರ್ ಲಾಜಿಕ್. ಆ್ಯಂಡ್ ನೆಕ್ಸ್ಟ್ ಎಕ್ಸಾರ್ ಲಾಜಿಕ್. ಅದರ್ ಫಾರ್ಮೆಟ್ ಇನ್ಸ್ಟ್ರಕ್ಷನ್ ಫಾರ್ಮೆಟ್ ಯಾವ ಥರ ಇರುತ್ತೆ ಅಂದರೆ XRL ಡೆಸ್ಟಿನೇಷನ್ ಬೈಟ್ ಸೋರ್ಸ್ ಬೈಟ್. ಸೊ ಇದು ಕೂಡ ಸೇಮ್ ಆ್ಯಂಡ್ ಮತ್ತು ಆರ್ ಯಾವ ಥರ ಆಗುತ್ತೆ ಅದೇ ರೀತಿ ಆಗುತ್ತೆ. ಏನು ಡಿಫ್ರೆನ್ಸ್ ಅಂದರೆ ಇಲ್ಲಿ ಎಕ್ಸಾರ್ ಲಾಜಿಕ್ ಅಪ್ಲೈ ಆಗುತ್ತೆ ಸೋರ್ಸ್ ಮತ್ತು ಡೆಸ್ಟಿನೇಷನ್ ಬೈಟಲ್ಲಿರುವಂಥ ಡಾಟಾಗೆ. ಆ್ಯಂಡ್ ಆನ್ಸರ್ ಅಥವಾ ರಿಸಲ್ಟ್ ಬಂದು ಡೆಸ್ಟಿನೇಷನ್ ಅಡ್ರೆಸ್ ಏನಿರುತ್ತೆ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಉಳಿದಂಥ ಇದೆಲ್ಲ ಸೇಮ್ ಎಕ್ಸೆಪ್ಟ್ ಇಲ್ಲಿ ಎಕ್ಸಾರ್ ಆಪ್ರೇಷನ್ ಆಗುತ್ತೆ ಅಷ್ಟೇ. ಸೊ ಇದಿಷ್ಟು ಆ್ಯಂಡ್ ಆರ್ ಮತ್ತು ಎಕ್ಸಾರ್ ಆಪ್ರೇಷನ್ಸ್ ಅಥವಾ ಇನ್ಸ್ಟ್ರಕ್ಷನ್ಸ್. ಸೊ ನೋಡ್ಬೋದು ಬೇರೆ ಬೇರೆ ಅಡ್ರೆಸ್ಸಿಂಗ್ ಮಾಡಲಿ ಯಾವ ಥರ ಇರುತ್ತೆ ಫಾರ್ಮೆಟ್ ಆ್ಯಂಡ್ ಕೆಲವು ಎಕ್ಸಾಂಪಲ್ಸ್. ಆ್ಯಂಡ್ ಎಷ್ಟು ಬೈಟು ಸ್ಟೋರೇಜ್ನ ಕನ್ಸ್ಯೂಮ್ ಮಾಡುತ್ತೆ ಬೇರೆ ಬೇರೆ ಅಡ್ರೆಸ್ಸಿಂಗ್ ಮಾಡೆಲ್ ಅಂತ ನೀವು ಈ ಟೇಬಲ್ ಮುಖಾಂತರ ಸಿಂಪಲ್ಲಾಗಿ ನೋಡ್ಬೋದು. ಸೊ ಆ್ಯಂಡ್ ಆರ್ ಮತ್ತು ಎಕ್ಸಾರ್ ಈ ಮೂರು ಕೂಡ ಆಲ್ಮೋಸ್ಟ್ ಆಲ್ ಎಲ್ಲ ಸೇಮ್ ಪ್ರೊಸೀಜರ್ ಫಾಲೋ ಮಾಡುತ್ತೆ. ಆ್ಯಂಡ್ ಸೇಮ್ ಬೈಟ್ಸ್ ಬೇರೆ ಬೇರೆ ಅಡ್ರೆಸ್ಸಿಂಗ್ ಮಾಡಲಿ ಸೇಮ್ ಬೈಟ್ಸ್ನೇ ಸೇಮ್ ಬೈಟ್ಸ್ ಆಫ್ ಸ್ಟೋರೇಜ್ನ ಕನ್ಸ್ಯೂಮ್ ಮಾಡುತ್ತೆ. ಸೊ ಎಲ್ಲನೂ ಸ್ಪೆಷಲ್ ಕೇಸಲ್ಲಿ ಇಲ್ಲಿ ಡೆಸ್ಟಿನೇಷನ್ ಬೈಟ್ ಏನು ಎ ಬಳಸಿದ್ದೀವಿ ಅಲ್ಲಿ ಡೈರೆಕ್ಟ್ ಅಡ್ರೆಸ್ ಕೂಡ ಬಳಸ್ಬೋದು ನಾವು ಬೇರೆ ರಿಜಿಸ್ಟರ್ದು ಅಥವಾ ರ್ಯಾಮ್ ಲೊಕೇಶನ್ದು ಡೈರೆಕ್ಟ್ ಅಡ್ರೆಸ್ ಕೂಡ ಬಳಸ್ಬೋದು. ಸೊ 3 ಇನ್ಸ್ಟ್ರಕ್ಷನ್ಗೆ ಆ್ಯಂಡ್ ಆರ್ ಮತ್ತು ಎಕ್ಸಾರ್ ಎಲ್ಲದಕ್ಕೂ. ಸೊ ಇದಿಷ್ಟು ಆ್ಯಂಡ್ ಆರ್ ಆ್ಯಂಡ್ ಎಕ್ಸಾರ್ ಲಾಜಿಕ್ ಇನ್ಸ್ಟ್ರಕ್ಷನ್ಸ್. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಂದರೆ ಕ್ಲಿಯರ್, CLR ಅಂದರೆ ಕ್ಲಿಯರ್. ಸೊ ಈ ಆಪ್ರೇಷನ್ ನಾವು ಓನ್ಲಿ ಎ ರಿಜಿಸ್ಟರ್ಗೆ ಮಾತ್ರ ಅಪ್ಲೈ ಮಾಡ್ಬೋದು, ಬೇರೆ ರಿಜಿಸ್ಟರ್ಗೆ ಅಪ್ಲೈ ಮಾಡೋಕ್ಕೆ ಅಥವಾ ಬೇರೆ ರ್ಯಾಮ್ ಲೊಕೇಶನ್ಗೆ ಅಪ್ಲೈ ಮಾಡೋದಕ್ಕೆ ಇಲ್ಲಿ ಬರಲ್ಲ. ಓನ್ಲಿ ಎ ರಿಜಿಸ್ಟರ್ಗೆ ಮಾತ್ರ ನಾವು ಈ ಒಂದು ಇನ್ಸ್ಟ್ರಕ್ಷನ್ ಅಪ್ಲೈ ಮಾಡ್ಬೋದು. ಸೊ ಕ್ಲಿಯರ್ ಎ ಅನ್ನೋದು ಇನ್ಸ್ಟ್ರಕ್ಷನ್ ಫಾರ್ಮ್ಯಾಟ್. ಸೊ ಕ್ಲಿಯರ್ ಎ ಇನ್ಸ್ಟ್ರಕ್ಷನ್ ಕ್ಲಿಯರ್ಸ್ ರಿಜಿಸ್ಟರ್ ಎ, ಆಲ್ ಬಿಟ್ಸ್ ಆಫ್ ದ ಅಕ್ಯುಮುಲೇಟರ್ ಆರ್ ಸೆಟ್ ಟು 0. ಸೊ ಕ್ಲಿಯರ್ ಎ ಇನ್ಸ್ಟ್ರಕ್ಷನ್ ಏನು ಮಾಡುತ್ತೆ ಅಂದರೆ ರಿಜಿಸ್ಟರ್ ಎದಲ್ಲಿ ಏನೇನು ಡಾಟಾ ಇರುತ್ತೆ ಎಲ್ಲನೂ ಕ್ಲಿಯರ್ ಮಾಡುತ್ತೆ. ಅಂದರೆ ಏನು 8 ಬಿಟ್ ಡಾಟಾ ಇರುತ್ತೆ ರಿಜಿಸ್ಟರ್ ಎದಲ್ಲಿ ಅದೆಲ್ಲನೂ ಎಲ್ಲ 8 ಬಿಟ್ಸ್ ಕೂಡ 0 ಆಗ್ತವೆ. ಅಂದರೆ 8 ನಂಬರ್ ಕೂಡ 0 ಆಗ್ತವೆ, ಅಂದರೆ ರೀಸೆಟ್ ಆಗುತ್ತೆ ಕಂಪ್ಲೀಟಾಗಿ. ಸೊ ಅದು ಕ್ಲಿಯರ್ ಎ ಲಾಜಿಕ್. ಸೊ ಒಂದೇ ಇನ್ಸ್ಟ್ರಕ್ಷನ್ ಇರುತ್ತೆ ಇದರಲ್ಲಿ CLR ಎ. ಸೊ ಇದು ಆಪ್ರೇಷನ್ ಏನಂದರೆ ಇದು ಕ್ಲಿಯರ್ ಅಕ್ಯುಮುಲೇಟರ್, ಅಂದರೆ ಅಕ್ಯುಮುಲೇಟರ್ಲಿರುವಂಥ ಡಾಟಾ ಕ್ಲಿಯರ್ ಆಗುತ್ತೆ ಅಥವಾ ರೀಸೆಟ್ ಆಗುತ್ತೆ.
ಸೊ ಇದು ಎಕ್ಸಾಂಪಲ್ CLR ಎ. ಸೊ ಫಿಕ್ಸ್ಡ್ ಎಕ್ಸಾಂಪಲ್ ಆ್ಯಂಡ್ ಫಿಕ್ಸ್ಡ್ ಸಿಂಟ್ಯಾಕ್ಸ್ ಇರುತ್ತೆ. ಸೊ ಇದು 1 ಬೈಟ್ ಆಫ್ ಸ್ಟೋರೇಜ್ನ ಕನ್ಸ್ಯೂಮ್ ಮಾಡುತ್ತೆ ಇದು. ಸೊ ಇದು ಕ್ಲಿಯರ್ ಏನಂದರೆ ಎ ರಿಜಿಸ್ಟ್ರಲ್ಲಿರುವಂಥ ಎಲ್ಲ ಬಿಟ್ಸನ್ನು 0 ಮಾಡುತ್ತೆ. ನೆಕ್ಸ್ಟ್ CPL ಎ. CPL ಅಂದರೆ ಕಾಂಪ್ಲಿಮೆಂಟ್ ಅಂತ ಅರ್ಥ. ಸೊ ಇಲ್ಲಿ ಲಾಜಿಕ್ ಫಂಕ್ಷನ್ಸಲ್ಲಿ ಕಾಂಪ್ಲಿಮೆಂಟ್ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾಟ್ ಆಪ್ರೇಷನ್ಗೆ ಕಾಂಪ್ಲಿಮೆಂಟ್ನ ಯೂಸ್ ಮಾಡ್ತೀವಿ. ನಾಟ್ ಆಪ್ರೇಷನ್ ಏನು ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ ನೋಡಿದರೆ 0 ಇರೋದು 1 ಆಗುತ್ತೆ, 1 ಇರೋದು 0 ಆಗುತ್ತೆ ನಾಟ್ ಆಪ್ರೇಷನ್ ಎಕ್ಸಿಕ್ಯೂಟ್ ಆದಾಗ. ಸೊ ಅದ್ರಂಗೆ ಕಾಂಪ್ಲಿಮೆಂಟ್ ಕೂಡ ಅಷ್ಟೇ, ಕಾಂಪ್ಲಿಮೆಂಟ್ ಕೂಡ 0 ಇರೋ ನಂಬರ್ನ 1 ಮಾಡುತ್ತೆ, 1 ಇರೋ ನಂಬರ್ನ 0 ಮಾಡುತ್ತೆ. ಸೊ ಇದನ್ನು ಕೂಡ ಅಷ್ಟೇ ಓನ್ಲಿ ಎ ರಿಜಿಸ್ಟರ್ಗೆ ಮಾತ್ರ ನಾವು ಅಪ್ಲೈ ಮಾಡ್ಬೋದು, ಬೇರೆ ರಿಜಿಸ್ಟರ್ಸ್ಗಾಗಲಿ ಅಥವಾ ಡೈರೆಕ್ಟ್ ರ್ಯಾಮ್ ಲೊಕೇಶನ್ಗೆ ಅಥವಾ ಇಂಡೈರೆಕ್ಟ್ ರ್ಯಾಮ್ ಲೊಕೇಶನ್ಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ. ಸೊ ಕಾಂಪ್ಲಿಮೆಂಟ್ ಎ ಇದ್ರ ಇನ್ಸ್ಟ್ರಕ್ಷನ್ ಫಾರ್ಮೆಟ್ ಫಿಕ್ಸ್ಡ್ ಇರುತ್ತೆ CPL ಎ. ಸೊ CPL ಎ ಕಾಂಪ್ಲಿಮೆಂಟ್ಸ್ ದ ಕಾಂಟೆಂಟ್ಸ್ ಆಫ್ ದ ಅಕ್ಯುಮುಲೇಟರ್. ಸೊ ರಿಜಿಸ್ಟರ್ ಎದಲ್ಲಿ ಏನು ಡಾಟಾ ಇರುತ್ತೋ, ಏನು 8 ಬಿಟ್ಸ್ ಡಾಟಾ ಇರುತ್ತೋ ಅದನ್ನು 8 ಬಿಟ್ಸ್ಗೂ ಇದು ಕಾಂಪ್ಲಿಮೆಂಟ್ ಆಪ್ರೇಷನ್ ಅಪ್ಲೈ ಆಗುತ್ತೆ. ಅಂದರೆ ಏನಾಗುತ್ತೆ ಅಂದರೆ ರಿಜಿಸ್ಟರ್ ಎದಲ್ಲಿ ಏನೇನು ಯಾವ್ಯಾವ 0 ಇರ್ತಾವೆ ಅವೆಲ್ಲ 1s ಆಗ್ತವೆ, ಯಾವ್ಯಾವ 1s ಇರ್ತಾವೆ ಅವೆಲ್ಲ 0 ಆಗ್ತವೆ. ಸೊ ಅದು ಕಾಂಪ್ಲಿಮೆಂಟ್ ಆಪ್ರೇಷನ್. ಸೊ ಒಂದೇ ಫಿಕ್ಸ್ಡ್ ಸಿಂಟ್ಯಾಕ್ಸ್ ಇರುತ್ತೆ CPL ಎ. ಸೊ ಅಂದರೆ ಅಕ್ಯುಮುಲೇಟರ್ನ ಕಾಂಪ್ಲಿಮೆಂಟ್ ಮಾಡುತ್ತೆ. ಸೊ ಅದು ಕೂಡ ಫಿಕ್ಸ್ಡ್ ಎಕ್ಸಾಂಪಲ್ ಒಂದೇ CPL ಎ. ಆ್ಯಂಡ್ ಇದು 1 ಬೈಟ್ ಇನ್ಸ್ಟ್ರಕ್ಷನ್. ಸೊ ರಾಮ್ ಲೊಕೇಶನಲ್ಲಿ 1 ಬೈಟ್ ಸ್ಟೋರೇಜ್ನ ಇದು ಕನ್ಸ್ಯೂಮ್ ಮಾಡುತ್ತೆ CPL ಎ. ಸೊ ಇದಿಷ್ಟು ಕ್ಲಿಯರ್ ಮತ್ತು ಕಾಂಪ್ಲಿಮೆಂಟ್ ಇನ್ಸ್ಟ್ರಕ್ಷನ್ಸ್, ಲಾಜಿಕಲ್ ಇನ್ಸ್ಟ್ರಕ್ಷನ್ಸ್. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಅಂದರೆ ರೊಟೇಟ್ ಲೆಫ್ಟ್. ಸೊ RL ಇದನ್ನ ಇನ್ಸ್ಟ್ರಕ್ಷನ್. ಸೊ ಇದು ಕೂಡ ಅಷ್ಟೇ ಓನ್ಲಿ ಎ ರಿಜಿಸ್ಟರ್ಗೆ ಮಾತ್ರ ಅಪ್ಲೈ ಮಾಡೋಕ್ಕಿರೋಂಥದ್ದು. ಸೊ ಫಿಕ್ಸ್ಡ್ ಸಿಂಟ್ಯಾಕ್ಸ್ ಏನಂದರೆ RLA ಅಂದರೆ ರೊಟೇಟ್ ಲೆಫ್ಟ್ ಅಕ್ಯುಮುಲೇಟರ್. ಸೊ ರೊಟೇಟ್ ಲೆಫ್ಟ್ ಅಕ್ಯುಮುಲೇಟರ್ ಅಥವಾ ರೊಟೇಟ್ ಲೆಫ್ಟ್ ಆಪ್ರೇಷನ್ ಏನು ಮಾಡುತ್ತೆ ಅಂದರೆ ಇಟ್ ರೊಟೇಟ್ಸ್ ದ 8 ಬಿಟ್ಸ್ ಆಫ್ ದ ಅಕ್ಯುಮುಲೇಟರ್ ಟು ಲೆಫ್ಟ್ ಬೈ 1 ಬಿಟ್ ಪೊಸಿಷನ್. ಅಂದರೆ ಸೊ ಲಾಸ್ಟ್ ಬಿಟ್ ಏನಿರುತ್ತೋ ಅದು ಅಂದರೆ ರೈಟ್ ಸೈಡ್ ಲಾಸ್ಟ್ ಬಿಟ್ ಏನಿರುತ್ತೋ ಅಂದರೆ 0 ಬಿಟ್ ಲೆಫ್ಟ್ ಸೈಡ್ ಲಾಸ್ಟ್ ಬಿಟ್ ಏನಿರುತ್ತೋ ಅದು ಹೋಗಿ 0 ಬಿಟ್ಗೆ ಸ್ಟೋರ್ ಆಗುತ್ತೆ. ಆ್ಯಂಡ್ 0 ಬಿಟ್ ಪ್ಲೇಸಲ್ಲಿ ಏನಿರುತ್ತೋ ಅದು ಹೋಗಿ ಫಸ್ಟ್ ಬಿಟ್ಗೆ, ಆ್ಯಂಡ್ ಫಸ್ಟ್ ಬಿಟ್ಟಲ್ಲಿ ಏನು ನಂಬರ್ ಇರುತ್ತೆ ಅದು ಹೋಗಿ ಸೆಕೆಂಡ್ ಬಿಟ್ಗೆ. ಈ ಥರ 8 ಬಿಟ್ಸ್ ಕೂಡ ಒಂದೊಂದು ಬಿಟ್ಟು ಲೆಫ್ಟ್ ಸೈಡ್ ಮೂವ್ ಆಗುತ್ತೆ. ಸೊ ಅದಕ್ಕೆ ನಾವು ರೊಟೇಟ್ ಲೆಫ್ಟ್ ಲಾಜಿಕ್ ಅಂತ ಕರಿತೀವಿ. ಸೊ ಇದನ್ನು ಓನ್ಲಿ ಅಕ್ಯುಮುಲೇಟರ್ಗೆ ಮಾತ್ರ ಅಥವಾ ರಿಜಿಸ್ಟರ್ ಎಗೆ ಮಾತ್ರ ಅಪ್ಲೈ ಮಾಡ್ಬೋದು. ಸೊ ಫಿಕ್ಸೆಡ್ ಸಿಂಟ್ಯಾಕ್ಸ್ RLA ಅಂದರೆ ರೊಟೇಟ್ ಲೆಫ್ಟ್ ಅಕ್ಯುಮುಲೇಟರ್. ಸೊ ರೊಟೇಟ್ ಅಕ್ಯುಮುಲೇಟರ್ ಟು ಲೆಫ್ಟ್ ಬೈ 1 ಬಿಟ್. ಸೊ ಎಕ್ಸಾಂಪಲ್ ಕೂಡ ಫಿಕ್ಸ್ಡ್ ಇರುತ್ತೆ RLA, ದಟ್ ಅದು 1 ಬೈಟ್ ಇನ್ಸ್ಟ್ರಕ್ಷನ್ ಆಗಿರುತ್ತೆ. ಸೊ ಇಲ್ಲಿ ಸಿಂಪಲ್ ಇಮೇಜ್ ಮುಖಾಂತರ ನೀವು ತಿಳ್ಕೊಬೋದು ಯಾವ ರೀತಿ ರೊಟೇಟ್ ಆಪ್ರೇಷನ್ ಆಗುತ್ತೆ ಅಂತ. ಸೊ ಈ 8 ಬಾಕ್ಸಸ್ನ ನಾವು ಅಕ್ಯುಮುಲೇಟರ್ ಇರುವಂಥ 8 ಬಿಟ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈಚ್ ಬಿಟ್ ಇದು 0 ಬಿಟ್, ಇದು 1 ಬಿಟ್, ಇದು 2 ಬಿಟ್, 3, 4, 5, 6, 7 ಈ ಥರ 8 ಬಿಟ್ಸ್ ಇದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ 7th ಬಿಟ್ ಏನಿರುತ್ತೋ ಅದು ಬಂದು 0 ಬಿಟ್ಗೆ ಸ್ಟೋರ್ ಆಗುತ್ತೆ. ಅಂದರೆ ಇದು LSB ಏನಿರುತ್ತೋ MSB ಏನಿರುತ್ತೋ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್, ಅದು ಬಂದು LSBಗೆ ಸ್ಟೋರ್ ಆಗುತ್ತೆ ಅಂದರೆ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಗೆ. ಅಂದರೆ 7th ಬಿಟ್ ಬಂದು 0 ಬಿಟ್ಗೆ ಸ್ಟೋರ್ ಆಗುತ್ತೆ. ಇಲ್ಲೇನಿರುತ್ತೋ 1 ಅಥವಾ 0 ಅದೇನಿರುತ್ತೋ ಅದು ಬಂದು 0ಗೆ ಸ್ಟೋರ್ ಆಗುತ್ತೆ. ಆ್ಯಂಡ್ 0ದಲ್ಲಿ ಏನಿರುತ್ತೋ ಮೊದಲು ಅದು ಹೋಗಿ 1ಗೆ ಸ್ಟೋರ್ ಆಗುತ್ತೆ, 1ಅಲ್ಲಿರೋದು 2ಗೆ, 2ದಲ್ಲಿರೋದು 3ಗೆ, ಈ ಥರ ಅಪ್ ಟು 6ಅಲ್ಲಿರೋದು 7thವರೆಗೆ ಸ್ಟೋರ್ ಆಗೋವರೆಗೂ ಈ ಒಂದು ಆಪ್ರೇಷನ್ ಆಗುತ್ತೆ ಇಲ್ಲಿ ರೊಟೇಟ್ ಲೆಫ್ಟ್ ಅಂದರೆ. ಸೊ ಈ ರೊಟೇಟ್ ಲೆಫ್ಟ್ ಅಪ್ಲೈ ಮಾಡೋಕ್ಕೆ ಮುಂಚೆ ನಂಬರ್ ಈ ಥರ ಇತ್ತು ಅಂದ್ಕೊಳ್ರಿ. ಫಾರ್ ಎಕ್ಸಾಂಪಲ್ 1 0 0 1 1 1 0 0. ನಾವು ರೊಟೇಟ್ ಲೆಫ್ಟ್ ಅಪ್ಲೈ ಮಾಡಿದ್ಮೇಲೆ ಎಕ್ಸಿಕ್ಯೂಟ್ ಆದಮೇಲೆ ಅಲ್ಲಿರೋಂಥ ನಂಬರ್ ಏನಾಗಿರುತ್ತೆ ಅಂದರೆ ಸೊ ಇಲ್ಲಿ ಏನು 1 ಅದು ಲಾಸ್ಟ್ ಪ್ಲೇಸಲ್ಲಿ ಅದು ಹೋಗಿ ಇಲ್ಲಿ ಫಸ್ಟ್ ಪ್ಲೇಸಿಗೆ ಬಂದಿರುತ್ತೆ. ಅಂದರೆ ನೋಡ್ಬೋದು ಇಲ್ಲಿರೋ 1 ಈ ಕಡೆ ಬಂದಿದೆ 1, ಆ್ಯಂಡ್ 2 0s ಇದಾವೆ, 2 0 ಲೆಫ್ಟಿಗೆ ಮೂವ್ ಆಗಿದೆ, ಆಮೇಲೆ 3 1s ಇದಾವೆ, 3 1 ಲೆಫ್ಟಿಗೆ. ಸೊ ಈ ಥರ 1 ಬಿಟ್ ಬೈ 1 ಬಿಟ್ ಲೆಫ್ಟ್ ಪೊಸಿಷನ್ಗೆ ರೊಟೇಟ್ ಆಗುತ್ತೆ ಈ ರೊಟೇಟ್ ಲೆಫ್ಟ್ ಅನ್ನೋ ಇನ್ಸ್ಟ್ರಕ್ಷನ್. ಸೊ ಇದನ್ನು ಕೂಡ ಅಷ್ಟೇ ಓನ್ಲಿ ಅಕ್ಯುಮುಲೇಟ್ರಿಗೆ ಮಾತ್ರ ಅಪ್ಲೈ ಮಾಡ್ಬೋದು ನಾವು. ಸೊ ಇದು 1 ಬೈಟ್ ಇನ್ಸ್ಟ್ರಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ರೊಟೇಟ್ ಲೆಫ್ಟ್ ವಿತ್ ಕ್ಯಾರಿ ಅಂದರೆ RLCA, ಇದು ಇನ್ಸ್ಟ್ರಕ್ಷನ್ ಫಾರ್ಮೆಟ್ RLCA. ಸೊ ಏನಾಗಿ ಬಳಸೋದ್ರೆ ಇದು ಕೂಡ ಅಷ್ಟೇ ಓನ್ಲಿ ಅಕ್ಯುಮುಲೇಟ್ರಿಗೆ ಮಾತ್ರ ಅಪ್ಲೈ ಮಾಡ್ಬೋದು ನಾವು.
ಸೊ ರೊಟೇಟ್ ಲೆಫ್ಟ್ ವಿತ್ ಕ್ಯಾರಿ ಏನಂದ್ರೆ ಇದು ಕೂಡ ಆಲ್ಮೋಸ್ಟ್ ಸೇಮ್ ರೊಟೇಟ್ ಲೆಫ್ಟ್ ಆಪರೇಷನ್ ಆಗುತ್ತದೆ. ಆದರೆ ಇಲ್ಲಿ ಏನಾಗುತ್ತಂದರೆ 7th ಬಿಟ್ಟು ಡೈರೆಕ್ಟ್ 0 ಬಿಟ್ಗೆ ಬರೋ ಬದಲು 7th ಬಿಟ್ಟು ಮೊದಲು ಹೋಗಿ ಕ್ಯಾರಿ ಫ್ಲ್ಯಾಗಲ್ಲಿ ಏನಿರುತ್ತೋ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಆ್ಯಂಡ್ ಕ್ಯಾರಿ ಫ್ಲ್ಯಾಗಲ್ಲಿ ಏನಿರುತ್ತೋ ಅದು ಬಂದು 0 ಬಿಟ್ಟಿಗೆ ಸ್ಟೋರ್ ಆಗುತ್ತೆ. ಅದಾದಮೇಲೆ ಉಳಿದಿದ್ದೆಲ್ಲ ಕಾಮನ್. 0 ಬಿಟ್ಟಲ್ಲಿರೋದು 1 ಬಿಟ್ಗೆ, 1 ಬಿಟ್ ಇರೋದು 2 ಬಿಟ್ಗೆ. ಸೊ ಇದು ಕಾಮನ್. ಸೊ ಇದು ಸಿಂಟ್ಯಾಕ್ಸ್ ಫಿಕ್ಸ್ಡ್ ಇರುತ್ತೆ RLC A. ಸೊ ಈ ಡಿಸ್ಕ್ರಿಪ್ಷನ್ ಏನಂದರೆ ರೊಟೇಟ್ ಅಕ್ಯುಮುಲೇಟರ್ ಟು ಲೆಫ್ಟ್ ಬೈ 1 ಬಿಟ್ ಥ್ರೂ ಕ್ಯಾರಿ. ಎಕ್ಸಾಂಪಲ್ ಕೂಡ ಫಿಕ್ಸ್ಡ್ ಆಗಿರುತ್ತೆ RLC A. ಆ್ಯಂಡ್ ಇದು ಕೂಡ 1 ಬೈಟ್ ಇನ್ಸ್ಟ್ರಕ್ಷನ್. ಸೊ ಈ ಇಮೇಜ್ ಮುಖಾಂತರ ನಾವು ತಿಳ್ಕೊಬೋದು ರೊಟೇಟ್ ಲೆಫ್ಟ್ ವಿತ್ ಕ್ಯಾರಿ ಆಪ್ರೇಷನ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು ಬರೀ ರೊಟೇಟ್ ಲೆಫ್ಟ್ ಆದರೆ 7th ಬಿಟ್ಟು ಡೈರೆಕ್ಟಾಗಿ 0 ಬಿಟ್ಗೆ ಬಂದು ಸ್ಟೋರ್ ಆಗ್ತಿತ್ತು. ಆದರೆ ಇಲ್ಲಿ 7th ಬಿಟ್ ಏನಿರುತ್ತೆ ಅಂದರೆ 7 ಬಿಟ್ ಏನಿರುತ್ತೋ ಅದು ಹೋಗಿ ಕ್ಯಾರಿ ಫ್ಲ್ಯಾಗಿಗೆ ಸ್ಟೋರ್ ಆಗುತ್ತೆ. ಆಮೇಲೆ ಕ್ಯಾರಿ ಫ್ಲ್ಯಾಗಲ್ಲಿ ಮೊದಲೇನಿತ್ತಲ್ಲ ಅದು ಬಂದು 0 ಬಿಟ್ಗೆ ಸ್ಟೋರ್ ಆಗುತ್ತೆ. ಸೊ ಆಮೇಲೆ 0 ಬಿಟ್ಟಲ್ಲಿ ಮೊದಲೇನಿತ್ತು ಅದು ಫಸ್ಟ್ ಬಿಟ್ ಹೋಗುತ್ತೆ. ಫಸ್ಟ್ ಬಿಟ್ಟಲ್ಲಿ ಮೊದಲಿದ್ದು ಸೆಕೆಂಡ್ ಬಿಟ್ಗೆ, ಸೆಕೆಂಡಲ್ಲಿರೋ ಥರ್ಡ್ಗೆ, ಈ ಥರ 1 ಬೈ 1 ಬಿಟ್ಟು ಲೆಫ್ಟ್ ಸೈಡ್ ಮೂವ್ ಹಾಕೊಂತ ಹೋಗುತ್ತೆ. ಸೊ ಅದು ಒಂದು ರೊಟೇಟ್ ಲೆಫ್ಟ್ ವಿತ್ ಕ್ಯಾರಿ ಆಪ್ರೇಷನ್. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ನಂಬರ್ ಎಕ್ಸಿಕ್ಯೂಟ್ ಆಗೋಕ್ಕೆ ಮುಂಚೆ ಈ ಒಂದು ನಂಬರ್ ಇತ್ತು ಅಂದ್ಕೊಡ್ರಿ ಆ್ಯಂಡ್ ಕ್ಯಾರಿ ಫ್ಲ್ಯಾಗು 0 ಇತ್ತು ಅಂದ್ಕೊಡ್ರಿ. ಓಕೆ, ಸೊ ಈ ಒಂದು ಆಪ್ರೇಷನ್ ಅಪ್ಲೈ ಮಾಡಿದ್ಮೇಲೆ ರೊಟೇಟ್ ಲೆಫ್ಟ್ ವಿತ್ ಕ್ಯಾರಿ ಅಪ್ಲೈ ಮಾಡಿದ್ಮೇಲೆ ಸೊ ಈ 1 ಏನದಲ್ಲ 7th ಬಿಟ್ ಪ್ಲೇಸಲ್ಲಿ 1 ಏನದಲ್ಲ ಅದು ಹೋಗಿ ಕ್ಯಾರಿ ಫ್ಲ್ಯಾಗಿಗೆ ಸ್ಟೋರ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಈ 1 ಏನದಲ್ಲ ಕ್ಯಾರಿ ಫ್ಲ್ಯಾಗಿಗೆ ಬಂದಿದೆ ಇವಾಗ. ಓಕೆ, ಆ್ಯಂಡ್ ಕ್ಯಾರಿ ಫ್ಲ್ಯಾಗಲ್ಲಿ ಏನಿತ್ತು ಅದು ಹೋಗಿ ಈ 0 ಬಿಟ್ಟಿಗೆ ಸ್ಟೋರ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಮೊದಲು ಕ್ಯಾರಿ ಫ್ಲ್ಯಾಗಲ್ಲಿ 0 ಇತ್ತು ಅಂಡ್ ಇದು ಆ 0 ಬಂದು ಇಲ್ಲಿ 0 ಬಿಟ್ ಪ್ಲೇಸಿಗೆ ಬಂದು ಸ್ಟೋರ್ ಆಗಿದೆ. ಆಮೇಲೆ 0 ಬಿಟ್ಟಲ್ಲಿ ಏನಿತ್ತು ಅದು 1 ಬಿಟ್ಗೆ ಅಂದರೆ 0 ಬಿಟ್ಟಲ್ಲಿ ಏನಾದಲ್ಲಿ 0 ಅದ. ಸೊ ಅದು ಫಸ್ಟ್ ಬಿಟ್ ಪ್ಲೇಸಿಗೆ ಬಂತು. ಫಸ್ಟ್ ಬಿಟ್ ಪ್ಲೇಸಲ್ಲಿ ಏನಿತ್ತು ಮೊದಲು ಅದು ಸೆಕೆಂಡ್ ಬಿಟ್ ಪ್ಲೇಸಿಗೆ ಬರುತ್ತಾ. ಸೊ ಫಸ್ಟ್ ಬಿಟ್ ಪ್ಲೇಸಲ್ಲಿ ಇಲ್ಲಿ ಏನದ 0 ಅದ, ಅದು ಸೆಕೆಂಡ್ ಬಿಟ್ ಪ್ಲೇಸಿಗೆ ಬಂತು. ಆ್ಯಂಡ್ ಸೆಕೆಂಡ್ ಬಿಟ್ ಪ್ಲೇಸಿಗೆ ಏನು ಅದು ಅಲ್ಲಿರೋದು ಮೊದಲು ಥರ್ಡ್ ಬಿಟ್ ಪ್ಲೇಸಿಗೆ ಬರುತ್ತಾ. ಸೊ ಈ ಥರ 1 ಬೈ 1 ನಂಬರ್ ಅಥವಾ 1 ಬೈ 1 ಬಿಟ್ಟು ಲೆಫ್ಟ್ಗೆ ಮೂವ್ ಹಾಕೊಂತ ಹೋಗುತ್ತೆ. ಸೊ ಇಲ್ಲಿ ಡಿಫ್ರೆನ್ಸ್ ಏನು ರೊಟೇಟ್ ಲೆಫ್ಟ್ ಮತ್ತು ರೊಟೇಟ್ ಲೆಫ್ಟ್ ವಿತ್ ಕ್ಯಾರಿಗೆ ಅಂದರೆ ರೊಟೇಟ್ ಲೆಫ್ಟಲ್ಲಿ ಡೈರೆಕ್ಟಾಗಿ 7th ಬಿಟ್ ಬಂದು 0ಗೆ ಸ್ಟೋರ್ ಆಗುತ್ತೆ, 0 ಬಿಟ್ಟಿಗೆ ಬಂದು ಸ್ಟೋರ್ ಆಗುತ್ತೆ. ಆದರೆ ರೊಟೇಟ್ ಲೆಫ್ಟ್ ವಿತ್ ಕ್ಯಾರಿಯಲ್ಲಿ 7th ಬಿಟ್ ಏನದು ಅದು ಹೋಗಿ ಕ್ಯಾರಿ ಫ್ಲ್ಯಾಗ್ ಏನಿರುತ್ತೋ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಆ್ಯಂಡ್ ಕ್ಯಾರಿ ಫ್ಲ್ಯಾಗ್ ಪ್ಲೇಸಲ್ಲಿ ಏನು ಡಾಟಾ ಇತ್ತು ಮೊದಲು ಅದು ಬಂದು ಇಲ್ಲಿ 0 ಬಿಟ್ಗೆ ಸ್ಟೋರ್ ಆಗುತ್ತೆ. ಸೊ ಇದು ಆಮೇಲೆ 1 ಬೈ 1 ಬಿಟ್ಟು ಒಳಗಡೆ 1 ಬೈ 1 ಬಿಟ್ಟು ಮೂವ್ ಹಾಕೊಂತ ಹೋಗುತ್ತೆ ಅಥವಾ ಲೆಫ್ಟ್ಗೆ ರೊಟೇಟ್ ಹಾಕೊಂತ ಹೋಗುತ್ತೆ. ಸೊ ಇದಿಷ್ಟು ರೊಟೇಟ್ ಲೆಫ್ಟ್ ಆ್ಯಂಡ್ ರೊಟೇಟ್ ಲೆಫ್ಟ್ ವಿತ್ ಕ್ಯಾರಿ ಆಪ್ರೇಷನ್. ಸೊ ಈ ಎರಡು ಇನ್ಸ್ಟ್ರಕ್ಷನ್ ಕೂಡ ಅಷ್ಟೇ ಓನ್ಲಿ ಅಕ್ಯುಮುಲೇಟರ್ಗೆ ನಾವು ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ರೊಟೇಟ್ ರೈಟ್. ಸೊ ಯಾವ ಥರ ರೊಟೇಟ್ ಲೆಫ್ಟ್ ಸೈಡ್ ಮೂವ್ ಆಗ್ತಿದ್ದು ಬಿಟ್ಸು, ರೊಟೇಟ್ ರೈಟಲ್ಲಿ ರೈಟ್ ಸೈಡ್ ಮೂವ್ ಆಗುತ್ತೆ. ಸೊ ಇದು ಕೂಡ ಅಷ್ಟೇ ಓನ್ಲಿ ಅಕ್ಯುಮುಲೇಟರ್ಗೆ ಅಥವಾ ರಿಜಿಸ್ಟರ್ಗೆ ಅಪ್ಲೈ ಮಾಡ್ಬೋದು. ಸೊ ರೊಟೇಟ್ ರೈಟ್ ಎ ಇನ್ಸ್ಟ್ರಕ್ಷನ್ ರೊಟೇಟ್ ದ 8 ಬಿಟ್ಸ್ ಇನ್ ದ ಅಕ್ಯುಮುಲೇಟರ್ ಟು ರೈಟ್ ಬೈ 1 ಬಿಟ್ ಪೊಸಿಷನ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ರೊಟೇಟ್ ರೈಟ್ ಆಗುತ್ತೆ ಅಂದರೆ ರೊಟೇಟ್ ಲೆಫ್ಟಿಗೆ ಯಾವ ಥರ ಲೆಫ್ಟ್ ಸೈಡ್ ಮೂವ್ ಆಗ್ತಿದ್ದು ಬಿಟ್ಸು, ಈ ರೊಟೇಟ್ ರೈಟಲ್ಲಿ ಏನಾಗುತ್ತೆ ಅಂದರೆ ರೈಟ್ ಸೈಡ್ ಬಿಟ್ಸು ಮೂವ್ ಆಗ್ತವೆ 1 ಬಿಟ್ ಬೈ 1 ಬಿಟ್. ಸೊ ಅಂದರೆ ಬಿಟ್ 0 ಪ್ಲೇಸಲ್ಲಿರೋದು 7th ಬಿಟ್ ಪ್ಲೇಸಿಗೆ ಹೋಗುತ್ತೆ, 7th ಪ್ಲೇಸಲ್ಲಿರೋದು 6th ಪ್ಲೇಸಿಗೆ ಬರುತ್ತೆ, 6th ಪ್ಲೇಸಲ್ಲಿರೋದು 5th ಪ್ಲೇಸಿಗೆ ಬರುತ್ತೆ. ಈ ಥರ ಕಂಟಿನ್ಯೂಸ್ ಆಗುತ್ತೆ. ಸೊ ಇದು ಸಿಂಟ್ಯಾಕ್ಸ್ ಫಿಕ್ಸ್ಡ್ ಆಗಿರುತ್ತೆ RRA ಅಂದರೆ ರೊಟೇಟ್ ರೈಟ್ ಅಕ್ಯುಮುಲೇಟರ್ ಅಂದರೆ ರೊಟೇಟ್ ಅಕ್ಯುಮುಲೇಟರ್ ಟು ರೈಟ್ ಬೈ 1 ಬಿಟ್. ಸೊ ಅಕ್ಯುಮುಲೇಟರ್ಲಿ ಇರೋಂಥ ಡಾಟಾನ 1 ಬಿಟ್ ರೈಟ್ಗೆ ರೊಟೇಟ್ ಮಾಡುತ್ತೆ. ಸೊ ಎಕ್ಸಾಂಪಲ್ ಫಿಕ್ಸ್ಡ್ ಆಗಿರುತ್ತೆ RRA ರೊಟೇಟ್ ರೈಟ್ ಅಕ್ಯುಮುಲೇಟರ್ ಆ್ಯಂಡ್ ಇದು 1 ಬೈಟ್ ಇನ್ಸ್ಟ್ರಕ್ಷನ್. ಸೊ ಈ ಇಮೇಜಲ್ಲಿ ನೀವು ನೋಡ್ಬೋದು. ಸೊ ಇಲ್ಲೇನದನು 0 ಬಿಟ್ ಇರೋದು ಹೋಗಿ ಸೀದಾ 7th ಬಿಟ್ಗೆ ಸ್ಟೋರ್ ಆಗುತ್ತೆ. ಓಕೆ, ರೊಟೇಟ್ ರೈಟ್ ಎಕ್ಸಿಕ್ಯೂಟ್ ಆದಾಗ. ಆ್ಯಂಡ್ 7th ಬಿಟ್ಟಲ್ಲಿರೋದು 6th ಬಿಟ್ಟಿಗೆ ಬರುತ್ತೆ, 6th ಬಿಟ್ಟಲ್ಲಿರೋದು 5th ಬಿಟ್ಟಿಗೆ, ಈ ಥರ ಅಪ್ ಟು ಕಂಟಿನ್ಯೂ 0 ಬಿಟ್ವರೆಗೆ ಡಾಟಾ ಬಿಟ್ಸ್ ಮೂವ್ ಆಗುತ್ತಾನ ಈ ಒಂದು ಆಪ್ರೇಷನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಬಿಫೋರ್ ನಂಬರ್ ಏನಿತ್ತು ಎಕ್ಸಿಕ್ಯೂಟ್ ಆಗಕ್ಕೆ ಮುಂಚೆ ರೊಟೇಟ್ ರೈಟ್ ಮಾಡಿದ್ಮೇಲೆ ಮುಂಚೆ ರೊಟೇಟ್ ರೈಟ್ ಮಾಡಿದ್ಮೇಲೆ ಏನು ನಂಬರ್ ಇದೆ ಅಂತ. ಸೊ ಇಲ್ಲಿ ನೋಡ್ಬೋದು ಮೊದಲಿಗೆ ಏನದ 100111100 ಅದ ಡಾಟಾ. ರೊಟೇಟ್ ರೈಟ್ ಮಾಡಿದ್ಮೇಲೆ ಈ 0 ಏನದ ಫಸ್ಟ್ ಲಾಸ್ಟ್ ಬಿಟ್ಟು ಅದು ಹೋಗಿ ಫಸ್ಟಿಗೆ ಸ್ಟೋರ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಈ 0 ಐತೌದಾ. ಸೊ ಇದು ಬಂದು ಇಲ್ಲಿ ಫಸ್ಟಿಗೆ ಸ್ಟೋರ್ ಆಗಿದೆ. ಆಮೇಲೆ ಈ 1 ಏನದಲ್ಲ ನೆಕ್ಸ್ಟ್ ಮೂವ್ ಆಗಿದೆ ಆ್ಯಂಡ್ ಈ 2 0s ನೆಕ್ಸ್ಟ್ ಮೂವ್ ಆಗಿದೆ. ಆಮೇಲೆ 3 1s
ನೆಕ್ಸ್ಟ್ ಮೂವ್ ಆಗಿದೆ, ಆಮೇಲೆ ಲಾಸ್ಟ್ ಇರೋ 0 1 ಮೂವ್ ಆಗಿದೆ. ಸೊ ಈ ಥರ 1 by 1 ಬಿಟ್ಟು ರೈಟ್ ಸೈಡ್ಗೆ ಮೂವ್ ಹಾಕೊಂಡು ಬರುತ್ತೆ. ಸೊ ಇದು ರೊಟೇಟ್ ರೈಟ್ ಆಪರೇಷನ್. ನೆಕ್ಸ್ಟ್ ರೊಟೇಟ್ ರೈಟ್ ವಿತ್ ಕ್ಯಾರಿ ಆಪರೇಷನ್. ಸೇಮ್ ರೊಟೇಟ್ ಲೆಫ್ಟ್ ವಿತ್ ಕ್ಯಾರಿಯಲ್ಲಿ ಯಾವ ಥರ ಕ್ಯಾರಿ ಮಿಡ್ಲ್ ಬರುತ್ತೋ ಅದೇ ರೀತಿ ಇಲ್ಲಿ ರೊಟೇಟ್ ರೈಟ್ ವಿತ್ ಕ್ಯಾರಿ ಆಪರೇಷನಲ್ಲಿ ಕ್ಯಾರಿ ಮಿಡ್ಲ್ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮೊದಲು 0 ಬಿಟ್ ಏನಿರುತ್ತೋ ಅದು ಹೋಗಿ ಕ್ಯಾರಿ ಫ್ಲ್ಯಾಗಿಗೆ ಸ್ಟೋರ್ ಆಗುತ್ತೆ. ಕ್ಯಾರಿ ಫ್ಲ್ಯಾಗಲ್ಲಿರುವಂಥ ಬಿಟ್ ಬಂದು 7th ಬಿಟ್ ಪ್ಲೇಸಲ್ಲಿ ಸ್ಟೋರ್ ಆಗುತ್ತೆ. ಆ್ಯಂಡ್ 7th ಬಿಟ್ಟಲ್ಲಿರೋದು 6th ಬಿಟ್ಗೆ, 6th ಬಿಟ್ಟಲ್ಲಿರೋದು 5th ಬಿಟ್ಗೆ, ಇದೇ ಥರ ಕಂಟಿನ್ಯೂ ಆಗುತ್ತೆ. ಸೊ ಇದನ್ನು ಕೂಡ ಅಷ್ಟೇ ಅಕ್ಯುಮುಲೇಟ್ರಿಗೆ ಮಾತ್ರ ನಾವು ಅಪ್ಲೈ ಮಾಡ್ಬೋದು. ಸೊ ಸಿಂಟ್ಯಾಕ್ಸ್ ಫಿಕ್ಸ್ಡ್ ಇರುತ್ತೆ RRC A ಆ್ಯಂಡ್ ಎಕ್ಸಾಂಪಲ್ ರೊಟೇಟ್ ರೈಟ್ ವಿತ್ ಕ್ಯಾರಿ A ಫಿಕ್ಸ್ಡ್ ಎಕ್ಸಾಂಪಲ್. ಇದು ಕೂಡ 1 ಬೈಟ್ ಇನ್ಸ್ಟ್ರಕ್ಷನ್. ಸೊ ಈ ಇಮೇಜ್ ನೋಡೋ ಮುಖಾಂತರ ನಾವು ತಿಳ್ಕೊಬೋದು ಯಾವ ಥರ ಬಿಟ್ಸ್ ಮೂವ್ ಆಗುತ್ತೆ ಅಂತ. ಸೊ 0 ಬಿಟ್ ಪ್ಲೇಸಲ್ಲಿ ಏನಿರುತ್ತೋ ಅದು ಕ್ಯಾರಿ ಫ್ಲ್ಯಾಗಿಗೆ ಬಂದು ಸ್ಟೋರ್ ಆಗುತ್ತೆ. ಮೊದಲೇನಿರುತ್ತೆ ಕ್ಯಾರಿ ಫ್ಲ್ಯಾಗಲ್ಲಿ ಆ ಬಿಟ್ ಹೋಗಿ 7th ಬಿಟ್ ಪ್ಲೇಸಲ್ಲಿ ಸ್ಟೋರ್ ಆಗುತ್ತೆ. 7th ಬಿಟ್ಟಲ್ಲಿರೋದು 6th ಬಿಟ್ಗೆ, 6th ಬಿಟ್ಟಲ್ಲಿರೋದು 5th ಬಿಟ್ಗೆ, ಈ ಥರ 1 by 1 ಬಿಟ್ಟು ರೈಟ್ ಸೈಡ್ ಮೂವ್ ಹಾಕೊಂತ ಹೋಗುತ್ತೆ. ಸೊ ಇಲ್ಲಿ ಇದು ರೊಟೇಟ್ ರೈಟ್ ವಿತ್ ಕ್ಯಾರಿ ಆಪರೇಷನ್. ಸೊ ಇದಿಷ್ಟು ರೊಟೇಟ್ ಇನ್ಸ್ಟ್ರಕ್ಷನ್ಸ್. ರೊಟೇಟ್ ಲೆಫ್ಟ್ ವಿತ್ ಕ್ಯಾರಿ, ರೊಟೇಟ್ ರೈಟ್ ಆ್ಯಂಡ್ ರೊಟೇಟ್ ರೈಟ್ ವಿತ್ ಕ್ಯಾರಿ. ಇನ್ನು ಉಳಿದಂಥ ಲಾಸ್ಟ್ ಇನ್ಸ್ಟ್ರಕ್ಷನ್ ಯಾವುದು ಲಾಜಿಕಲ್ ಇನ್ಸ್ಟ್ರಕ್ಷನ್ಸಲ್ಲಿ ಅಂದರೆ ಸ್ವ್ಯಾಪ್ ಇನ್ಸ್ಟ್ರಕ್ಷನ್, ದಟ್ ಈಸ್ ಸ್ವ್ಯಾಪ್ ಎ. ಸೊ ಇದು ಇನ್ಸ್ಟ್ರಕ್ಷನ್ ಫಾರ್ಮ್ಯಾಟ್ ಸ್ವ್ಯಾಪ್ ಎ ಅನ್ನೋದು. ಸೊ ಇಲ್ಲಿ ಕೂಡ ಅಷ್ಟೇ ಓನ್ಲಿ ಅಕ್ಯುಮುಲೇಟರ್ ರಿಜಿಸ್ಟರ್ಗೆ ಮಾತ್ರ ನಾವು ಇದನ್ನು ಅಪ್ಲೈ ಮಾಡ್ಬೋದು. ಸೊ ಆಲ್ಮೋಸ್ಟ್ ಅಲ್ಲಿ ಏನು ಲಾಜಿಕಲ್ ಫಂಕ್ಷನ್ಸ್ ಇದ್ದಾವೋ ಎಲ್ಲನೂ ನಾವು ಓನ್ಲಿ ಅಕ್ಯುಮುಲೇಟರ್ಗೆ ಮಾತ್ರ ಅಪ್ಲೈ ಮಾಡ್ಬೋದು. ಆದರೆ ಆ್ಯಂಡ್ ಲಾಜಿಕ್, ಆರ್ ಲಾಜಿಕ್ ಮತ್ತು ಎಕ್ಸಾರ್ ಲಾಜಿಕ್ ಏನಿದಾವೋ ಔಟ್ರನ್ನ ಸ್ಪೆಷಲ್ ಕೇಸಲ್ಲಿ ಮಾತ್ರ ಬೇರೆ ಒಂದು ರ್ಯಾಮ್ ಲೊಕೇಶನ್ಗೆ ಡೈರೆಕ್ಟ್ ಅಡ್ರೆಸ್ ಬಳಸ್ಕೊಂಡು ಯೂಸ್ ಮಾಡ್ಬೋದು. ಆದರೆ ಉಳಿದಂಥ ಇನ್ಸ್ಟ್ರಕ್ಷನ್ ಏನಿದಾವೆ ರೊಟೇಟ್ ಇನ್ಸ್ಟ್ರಕ್ಷನ್ಗಳು ಮತ್ತು ಈ ಸ್ವ್ಯಾಪ್ ಇನ್ಸ್ಟ್ರಕ್ಷನ್ ಓನ್ಲಿ ಅಕ್ಯುಮುಲೇಟರ್ಗೆ ಮಾತ್ರ ಅಪ್ಲೈ ಮಾಡ್ಬೋದು. ಬೇರೆ ರಿಜಿಸ್ಟರ್ಸ್ಗಾಗಲಿ ಅಥವಾ ಬೇರೆ ರ್ಯಾಮ್ ಲೊಕೇಶನ್ಗಾಗಲಿ ಅಪ್ಲೈ ಮಾಡೋದಕ್ಕೆ ಬರಲ್ಲ. ಸೊ ಲಾಸ್ಟ್ ಇನ್ಸ್ಟ್ರಕ್ಷನ್ ಯಾವುದಂದರೆ ಸ್ವ್ಯಾಪ್. ಸೊ ಇನ್ಸ್ಟ್ರಕ್ಷನ್ ಫಾರ್ಮ್ಯಾಟ್ ಸ್ವ್ಯಾಪ್ ಎ. ಸೊ ಈ ಇನ್ಸ್ಟ್ರಕ್ಷನ್ ಏನು ಮಾಡುತ್ತಂದರೆ ಹೈಯರ್ 4 ಬಿಟ್ ನಿಬ್ಬಲ್ಸ್ನ ಲೋವರ್ 4 ಬಿಟ್ ನಿಬ್ಬಲ್ಸ್ಗೆ ಡಾಟಾನ ಇಂಟರ್ಚೇಂಜ್ ಮಾಡುತ್ತೆ. ಅಂದರೆ ಸ್ವ್ಯಾಪ್ ಎ ಇನ್ಸ್ಟ್ರಕ್ಷನ್ ಇಂಟರ್ಚೇಂಜಸ್ ದ ಹೈಯರ್ ನಿಬ್ಬಲ್ಸ್, ಅಂದರೆ ಹೈಯರ್ 4 ಬಿಟ್ಸ್ ಏನಿರುತ್ತೋ ಲಾಸ್ಟ್ 4 ಬಿಟ್ಸ್ ಅಂದರೆ 4, 5, 6, 7 ಪ್ಲೇಸಲ್ಲಿರುವಂಥ ಬಿಟ್ಸು ಹೋಗಿ ಏನಾಗುತ್ತೆ ಲೋವರ್ ಬಿಟ್ಸ್ಗೆ ಸ್ಟೋರ್ ಆಗುತ್ತೆ. ಅಂದರೆ 0, 1, 2, 3 ಬಿಟ್ಸ್ಗೆ ಹೋಗಿ ಸ್ಟೋರ್ ಆಗುತ್ತೆ. ಆ್ಯಂಡ್ 0, 1, 2, 3 ಪ್ಲೇಸಲ್ಲಿ ಏನು ಬಿಟ್ಸ್ ಇರುತ್ತೋ ಅದು ಬಂದು 4, 5, 6, 7 ಪ್ಲೇಸಲ್ಲಿ ಸ್ಟೋರ್ ಆಗುತ್ತೆ ಅಕ್ಯುಮುಲೇಟರ್ ಒಳಗಡೆ. ಸೊ ಸಿಂಟ್ಯಾಕ್ಸ್ ಫಿಕ್ಸ್ಡ್ ಇರುತ್ತೆ ಸ್ವ್ಯಾಪ್ ಎ. ಸೊ ಇದೇನು ಮಾಡುತ್ತೆ ಅಂದರೆ ಹೈಯರ್ ಮತ್ತು ಲೋವರ್ ನಿಬ್ಬಲ್ಸ್ನ ಅಥವಾ ಹೈಯರ್ ಮತ್ತು ಲೋವರ್ 4 ಬಿಟ್ಸ್ನ ಎಕ್ಸ್ಚೇಂಜ್ ಮಾಡುತ್ತೆ ಒಳಗಡೆ ಅಕ್ಯುಮುಲೇಟರ್ ಒಳಗಡೆ ಈ ಒಂದು ಇನ್ಸ್ಟ್ರಕ್ಷನ್. ಎಕ್ಸಾಂಪಲ್ ಕೂಡ ಫಿಕ್ಸ್ಡ್ ಸ್ವ್ಯಾಪ್ ಎ ಆ್ಯಂಡ್ ಇದು 1 ಬೈಟ್ ಇನ್ಸ್ಟ್ರಕ್ಷನ್. ಸೊ ಈ ಇಮೇಜಲ್ಲಿ ನೋಡ್ಬೋದು ನೀವು. ಸೊ 0, 1, 2, 3 ಈ 4 ಬಿಟ್ಸ್ ಕೂಡಿದರೆ ಲೋವರ್ ನಿಬ್ಬಲ್ ಆಗುತ್ತೆ. ಆ್ಯಂಡ್ 4, 5, 6, 7 ಈ 4 ಬಿಟ್ಸ್ ಕೂಡಿದರೆ ಹೈಯರ್ ನಿಬ್ಬಲ್ ಆಗುತ್ತೆ. ನಿಬ್ಬಲ್ ಅಂದರೆ 4 ಬಿಟ್ಸ್ಗೆ 1 ನಿಬ್ಬಲ್ ಅಂತ ಕರಿತೀವಿ. ಅದೇ 8 ಬಿಟ್ಸ್ಗೆ 1 ಬೈಟ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು ಈ ಒಂದು ಸ್ವ್ಯಾಪ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆದಮೇಲೆ ಲೋವರ್ ನಿಬ್ಬಲ್ಸಲ್ಲಿ ಏನು 4 ಬಿಟ್ಸ್ ಇತ್ತು ಮೊದಲು ಅದು ಹೋಗಿ ಹೈಯರ್ ನಿಬ್ಬಲ್ಸಲ್ಲಿ ಸ್ಟೋರ್ ಆಗುತ್ತೆ. ಆ್ಯಂಡ್ ಮೊದಲು ಹೈಯರ್ ನಿಬ್ಬಲ್ಸಲ್ಲಿ ಇತ್ತು 4 ಬಿಟ್ ಡಾಟಾ ಅದು ಬಂದು ಲೋವರ್ ನಿಬ್ಬಲ್ಸ್ಗೆ ಹೈಯರ್ ನಿಬ್ಬಲ್ ಬಂದು ಲೋವರ್ ನಿಬ್ಬಲ್ಗೆ ಸ್ಟೋರ್ ಆಗುತ್ತೆ ಡಾಟಾ. ಸೊ ಈ ಥರ ಹೈಯರ್ 4 ಬಿಟ್ಸ್ ಬಂದು ಲೋವರ್ 4 ಬಿಟ್ಸ್ಗೆ ಆ್ಯಂಡ್ ಲೋವರ್ 4 ಬಿಟ್ಸ್ ಬಂದು ಹೈಯರ್ 4 ಬಿಟ್ಸ್ಗೆ ಡಾಟಾ ಇಂಟರ್ಚೇಂಜ್ ಆಗುತ್ತೆ ಅಕ್ಯುಮುಲೇಟರ್ ರಿಜಿಸ್ಟರ್ ಒಳಗಡೆ. ಸೊ ಇದಿಷ್ಟು ಬೇರೆ ಬೇರೆ ಲಾಜಿಕಲ್ ಆಪ್ರೇಷನ್ಸ್, ಅದ್ರ ಸಿಂಟ್ಯಾಕ್ಸ್ ಮತ್ತು ಸಿಂಪಲ್ ಎಕ್ಸಾಂಪಲ್ಸ್ ಆ್ಯಂಡ್ ಯಾವ ರೀತಿ ಆ ಇನ್ಸ್ಟ್ರಕ್ಷನ್ ಕೆಲಸ ಮಾಡುತ್ತೆ ಅನ್ನೋದು. ಸೊ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಇನ್ಸ್ಟ್ರಕ್ಷನ್ ಸೆಟ್ ಬಗ್ಗೆ ನೋಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬಸವ ಐಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.